ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪಂಜಾಬ್ನವ್ರು ಯಾವಾಗಿಂದ ನಮ್ಮ RCB 49 ಅಂತ ಟ್ರೋಲ್ ಮಾಡಿದಾರಲ್ಲ, ಅವಾಗಿಂದ ಅವ್ರಿಗೆ ಒಂದ್ ಮ್ಯಾಚ್ ಗೆಲ್ಲಕ್ ಆಗ್ತಾ ಇಲ್ಲ. ಅದಕ್ಕಿಂತ ಮೊದ್ಲು ಪಂಜಾಬ್ನವ್ರು ಒಂದ್ ಮ್ಯಾಚ್ ಸೋತಿರ್ಲಿಲ್ಲ, ಎಲ್ಲಾ ಮ್ಯಾಚ್ ಒಳಗೆ ಕಂಟಿನ್ಯೂಸ್ ಆಗಿ ಗೆದ್ಕೊಂತ ಬಂದಿದ್ರ. ಬಟ್ ಯಾವಾಗ 49 ಅಂತ ಟ್ವಿಟರ್ ಒಳಗ ಟ್ವೀಟ್ ಮಾಡಿ ನಮ್ಮ RCB ಟ್ರೋಲ್ ಮಾಡಿದ್ರಲ್ಲ, ಅದೇ ಮ್ಯಾಚ್ ಒಳಗ ಪಂಜಾಬ್ನವ್ರು ಸೋತರು. ಅದಾದ ನಂತರ ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಸೋತಾರ ಪಂಜಾಬ್ನವ್ರು. ಕಳೆದ 5-6 ವರ್ಷದಲ್ಲಿ ಪಂಜಾಬ್ನವ್ರು ಈ ತರ 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋತ ರೆಕಾರ್ಡೇ ಅಲ್ಲ. ಬಟ್ ಈ ವರ್ಷ RCB ಟ್ರೋಲ್ ಮಾಡಿದ ನಂತರ ಅವ್ರು ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಸೋತಾರಂದ್ರ ನೀವ ತಿಳ್ಕೊಂಡ್ಬಿಡ್ರಿ ನಮ್ಮ RCB ಟ್ರೋಲ್ ಮಾಡೋರ್ಗೆ ಕರ್ಮ ಅನ್ನೋದು ಯಾವ ತರ ಬುದ್ಧಿ ಕಲ್ಸುತ್ತೆ ಅಂತ. ಇನ್ನಿ ಮ್ಯಾಚ್ ಪಂಜಾಬ್ನವ್ರಿಗೆ ಅವ್ರ ಹೋಮ್ ಗ್ರೌಂಡ್ ಒಳಗ 210 ರನ್ ಟಾರ್ಗೆಟ್ ಕೊಟ್ಟರು ಕೂಡ ಆ ಟಾರ್ಗೆಟ್ ನ ಡಿಫೆಂಡ್ ಮಾಡ್ಕೊಳಕ್ ಆಗ್ಲಿಲ್ಲ. ಡೆಲ್ಲಿದವ್ರು ಕೇವಲ 19 ಓವರ್ ಒಳಗ ಆ ಟಾರ್ಗೆಟ್ ನ ಯಶಸ್ವಿಯಾಗಿ ಚೇಸ್ ಮಾಡಿ ಮ್ಯಾಚ್ ಗೆದ್ಕೊಂಡ್ ಹೋದ್ರ. ಪಂಜಾಬ್ನವರು ಸ್ಟಾರ್ಟಿಂಗ್ ನಲ್ಲಿ ಎಂತ ಫಾರ್ಮ್ ಒಳಗಿದ್ರು ಅಂದ್ರ ಒಂದ್ ಮ್ಯಾಚ್ ಸೋತಿರ್ಲಿಲ್ಲ, ಎಲ್ಲಾ ಮ್ಯಾಚ್ ನು ಕಂಟಿನ್ಯೂಸ್ ಆಗಿ ಗೆದ್ಕೊಂತ ಬರತಿದ್ರು. ಅವ್ರ ಫಾರ್ಮ್ ನೋಡಿ ಎಲ್ಲರೂ ಹೇಳ್ತಿದ್ರು ಈ ವರ್ಷ ಪಂಜಾಬ್ನವರೇ ಕಪ್ ಹೊಡಿತಾರಂತ. ಅಂತ ಫಾರ್ಮ್ ಆಗಿತ್ತು ಪಂಜಾಬ್. ಬಟ್ ಯಾವಾಗ ನಮ್ಮ RCB 49 ಅಂತ ಟ್ರೋಲ್ ಮಾಡಿದ್ರಲ್ಲ, ಅವಾಗಿಂದ ಪಂಜಾಬ್ ಟೀಮ್ ಚೇಂಜ್ ಆಗ್ಬಿಟ್ಟೈತಿ. 200ಕ್ಕಿಂತ ಜಾಸ್ತಿ ರನ್ ಹೊಡೆದ್ರು ಕೂಡ ಪಂಜಾಬ್ನವ್ರಿಗೆ ಮ್ಯಾಚ್ ಗೆಲ್ಲಕ್ ಆಗ್ತಿಲ್ಲ. ಸೊ ಅದಕ್ಕ ಪಂಜಾಬ್ನವರು ಅರ್ಥ ಮಾಡ್ಕೋಬೇಕು, ನಮ್ಮ RCB ಟ್ರೋಲ್ ಮಾಡಿದ ಯಾವ ಟೀಮ್ನು ಕೂಡ ಕರ್ಮ ಅನ್ನೋದು ಬಿಟ್ಟಿಲ್ಲ. ಇವಾಗ ನಾವು RCB ಫ್ಯಾನ್ಸ್ ಎಲ್ಲರೂ ವೇಟ್ ಮಾಡ್ತಾ ಇರತಕ್ಕಂತ ಮ್ಯಾಚ್ ಯಾವ್ದಾದ್ರು ಇದ್ರ ಅದು RCB ವರ್ಸಸ್ ಪಂಜಾಬ್. ಲಾಸ್ಟ್ ಇಯರ್ ಫೈನಲ್ ಒಳಗ ಪಂಜಾಬ್ನವ್ರ ಬುದ್ಧಿ ಕಲ್ತಿಲ್ಲ ಅಂತ ಕಾಣಿಸ್ತೈತಿ. ಅದಕ್ಕ ಈ ವರ್ಷ ಮತ್ತೊಮ್ಮೆ ನಮ್ಮ RCB ಪವರ್ ಏನಂತ ಪಂಜಾಬ್ನವ್ರಿಗೆ ತೋರ್ಸೋದೈತಿ. ಸೊ RCB ಫ್ಯಾನ್ಸ್, ನಿಮ್ಮಿಂದ ನನಗೆ ಸಪೋರ್ಟೇ ಸಿಗ್ತಾ ಇಲ್ಲ. ನೀವು ನನ್ನ ಪೇಜ್ ನ ಫಾಲೋನೇ ಮಾಡ್ತಾ ಇಲ್ಲ. ನೀವು ನನ್ನ ಫಾಲೋ ಮಾಡಿದ್ರೆ ನನಗೂ ಕೂಡ RCB ಬಗ್ಗೆ ಇನ್ನಷ್ಟು ವಿಡಿಯೋಸ್ ಮಾಡಕ್ಕೆ ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.